ಸಮಾಜ ಕಲ್ಯಾಣ ಇಲಾಖೆಯ ಕೆಆರ್ಐಡಿಎಲ್ ತುಮಕೂರು ವತಿಯಿಂದ ಅಂಕಸಂದ್ರ ಗ್ರಾಮದಲ್ಲಿ ಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ, ಶಾಸಕ ಎಸ್ಆರ್ ಶ್ರೀನಿವಾಸ್ ಚಾಲನೆ, ಅಂಕಸಂದ್ರ ಮಹಿಳಾ ಹಾಲು ಉತ್ಪಾದಕ ಸಹಕಾರ ಸಂಘದ ಕಟ್ಟಡದ ಶಂಕುಸ್ಥಾಪನೆ, 20 ಲಕ್ಷ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ. ತುಮುಲು ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಭಾಗಿ, ಪಬ್ಲಿಕ್ ನ್ಯೂಸ್ ಕನ್ನಡ ಗುಬ್ಬಿ. ಇನ್ನೂ ಬರಬೇಕಾಗೈತೆ. 500 ಗಾಡಿ ತಂದರೂ ಇನ್ನೂ 425 ಗಾಡಿ ನಮಗೆ ಶಾರ್ಟೇಜ್ ಇರ್ತವೆ. ಅದರಿಂದ ರೇಟ್ ಜಾಸ್ತಿ ಮಾಡಿಕೊಡ್ತಾರೆ, ಏನಾದರೂ ನಡೆಸ್ಬೋದು ಅಷ್ಟೇ. ಮಂತ್ರಿಮಂಡಲ ರಕ್ಷಣೆ 15ಕ್ಕೆ ಆಗುತ್ತೆ ಅಂತ ಒಂದು ಮಾತು ಬರ್ತಾ ಇದೆ. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಹಿರಿಯರು ಜಯಚಂದ್ರ ಅವ್ರನ್ನ ಮಾಡ್ಬೋದು, ಅವರು ಹಿರಿಯರವರೇ ಅವ್ರನ್ನೂ ಮಾಡ್ಬೋದು. ನಮಗಿಲ್ಲ, ಅವೇನು ಅದಕ್ಕೆ ಕೇಳಕ್ಕೆ ಹೋಗಿಲ್ಲ. ಜನರು ಒತ್ತಡ ಆಗ್ತಾರೆ ಗುಬ್ಬಿ ಅದು ಸಹಿತ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನೀವು ಯಾಕೆ ಕೇಳಲ್ಲ? ಒಂದ್ಸರಿ ಕೇಳಿದೀವಿ, ದಿನ ಅವ್ರ ಮನೆ ಬಾಗ್ಲಿಗೆ ಹೋಗಿ ಅಲಿತಾ ಇದ್ರೆ ಏನು ಅನ್ಕೊಂತಾರೆ ನಮ್ಮನ್ನು, ಏನಪ್ಪ ಶನಿ ಬಂದಂಗೆ ಬಂದು ಕಾಡ್ತಾನೆ ಅನ್ನಲ್ವಾ? ಜನರಿಗೆ ಆಸೆ ಇದೆ, ಎಲ್ಲ ಒಂದು ಕಡೆ ನಮ್ಮ ಆಸೆ ಐತೆ ನೋಡಿ. ನಾನು ಜನಕ್ಕೆ ನಿತ್ಯ ಸಿಗ್ತಾ ಇರ್ತೀನಿ, ನಂದು 24x7 ಜನದ ಹತ್ರನೇ ಇರ್ತೀನಿ. ನಾವು ಪ್ರತಿನಿತ್ಯ ಜನತಾ ದರ್ಶನ ಮಾಡ್ತಾ ಇದ್ದೀವಿ. ಯಾರೋ ಶಾಸಕರವ್ರೇನು ನಾನೇ ನಮ್ಮ ಮನೆ ಹತ್ರ ಜನತಾ ದರ್ಶನ ಬಿಟ್ಟು ಸೀದಾ ಗುಬ್ಬಿಗೆ ಬರೋದು ನಾನು. ಅದರಿಂದ ನಿರಂತರವಾಗಿ ಸಿಗ್ತಾ ಇರ್ತೀನಿ. ಇರ್ಬೋದು, ನೀವು ಸಿಗ್ತೀರ. ಶಾಸಕರಾಗಿ ಸಿಗೋಕ್ಕೂ ಸಚಿವರಾಗಿ ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ಲ. ಅನುದಾನಗಳು ಜಾಸ್ತಿ ಬರುತ್ತೆ, ಸಚಿವರಾದಂತಹ ಉಸ್ತುವಾರಿ ಸಿಗುವಂಥದ್ದು ಅವೆಲ್ಲ ಏನಿಲ್ಲ. ಆ ಥರ ಜಾಸ್ತಿ ಬರ್ತೇ ಇರ್ತದೆ ಅಲ್ಲ. ಈ ಸರಿ ತಂದು ಎಲ್ಲ ಕಡೆ ಮಾಡ್ತಾ ಇದ್ದೀವಲ್ಲ, ವರ್ಕ್ ಮಾಡ್ತಾ. ಈಗ ಈ ರೋಡ್ಗೆ 25 ಕೋಟಿ ಹಾಕಿದ್ದೀನಿ. ಈ ಕಡೆಯಿಂದ ಈಗ 2 ಕಿಲೋಮೀಟ್ರ್ ಮಾಡ್ತಾರೆ, ಅದಕ್ಕೆ 10 ಕೋಟಿ ಹಾಕಿದ್ದೀನಿ. ಮಾಡ್ತೀವಿ ರೋಡ್ ಒಂದು ಕಂಪ್ಲೀಟ್. ಸಚಿವ ಸ್ಥಾನ ಯಾಕೆ ಜಾಸ್ತಿ ಬೀಳೋಂಥದ್ದು ಏನಿದೆ ಅಂಥದ್ದು? ನೀವು ಹೇಳ್ತೀರಿ ಶಾಸಕರಾಗಿ ನಾವು ಅನುದಾನ ತರ್ತೀನಿ ಅಂತ. ಎಲ್ಲ ಒಂದ್ ಕಡೆ ಸಚಿವರಾಗಿ ಶಾಸಕರು ಮಾಡ್ತಾರೆ, ಎಲ್ಲ ಒಂದ್ ಕಡೆ ಇಬ್ರು ಸೇರ್ಕೊಂಡು ಭಾರತೀಯ ಶ್ರೀನಿವಾಸ್ ಅವ್ರು ಒತ್ತಡ ಆಗ್ತಾವ್ರೆ. ಎಲ್ಲ ಸಚಿವರು ಹತ್ರ ಹೋಗ್ತಿದ್ದಾರೆ. ನೆನ್ನೆ ಫೋಟೋಸ್ ವೈರಲ್ ಆಯ್ತು, ಮಗ ಹೋಗಿದ್ದಾರೆ. ಯಾರು ಒತ್ತಡ ವಾಸಣ್ಣ ಹೋಗ್ತಿಲ್ಲ. ನಾನು ಒಂದ್ಸರಿ ಕೇಳಿದ್ದೀನಿ, ಅವರು ನೀನು ನಮ್ಮನೆ ಮಗ ಇದ್ದಂಗೆ ಬಿಡು ಅಂತಂದವ್ರೆ. ಅಷ್ಟಂದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮನೆ ಮಗಂಗೆ ಅವಕಾಶ ಕೊಡಬೇಕಿತ್ತು. ಕೊಡೋದು ಬಿಡೋದು ಅವ್ರಿಗೆ ಜಿಲ್ಲೆಯಲ್ಲಿ ಹಿರಿಯ ಮಗ, ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದೀರಾ. ಈಗ ಜಿಲ್ಲೆಗೆ ಯಾವ ರೀತಿಯಲ್ಲಿ ಹೋರಾಟಗಳು ಮಾಡಿ ಸರ್? ಅಲ್ಲಿ ಒಕ್ಕಲಿಗರ ಸಂಘದಿಂದ ಇದೇನು 2 ಇವತ್ತು ಇದಕ್ಕೆ 13.5 ಲಕ್ಷ ಹಾಕಿದ್ದೀವಿ. ಈಗ ನಮ್ಮ ಲೈರಿ ಕಡೆಯಿಂದ ಮತ್ತು ಸಾಲದೆ ಇದ್ದರೆ ಶಾಸಕರು ಮೊದಲಿಗೆ ನೀವು ಗೆದ್ದಿದ್ದೇ ಅಧ್ಯಕ್ಷ ಆಗಬೇಕು ಅಂತ ಎಲ್ಲೋ ಒಂದು ಕಡೆ ವೆಂಕಟೇಶ್ವರ್ ಹೋಗ್ಬಿಡ್ತಾರೆ. ಭಾರತೀಯ ಶ್ರೀನಿವಾಸ್ ಅವರು ಮುಖ್ಯಮಂತ್ರಿ ಏನು ಬದಲಾವಣೆ ಆದರೆ ಶಿವಕುಮಾರ್ ಅವರು ಆಗ್ತಾರೆ ಅಂತ ಒಂದು ಮಾತಿತ್ತು. ಏನಾಗ್ತದೆ? ಏನೂ ಆಗ್ತಾ ಇಲ್ಲ, ಹಂಗಂಗೆ ಇದೆ. ಅಲ್ಲ, ಏನು ಆಗಬೇಕಾಗಿದೆ? ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಅಧ್ಯಕ್ಷ ಆಗಬೇಕು ಅಂತ ಗೆದ್ದಿಲ್ಲ. ನಾನು ಇಲ್ಲಿ ಬಂದಿದ್ದೆ ನನಗೆ ಅಚಾನಕ್ಕಾಗಿ ಭಗವಂತನ ಆಶೀರ್ವಾದದಿಂದ ನಾನು ಇಲ್ಲಿ ಗೆದ್ದಿದ್ದು ಇಲ್ಲಿ ಸರ್ವಿಸ್ ಮಾಡ್ತಿರೋದು. ನನಗೆ ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದೊಂದೇ ನನ್ನ ತಲೆ ಒಳಗಡೆ ಇರೋವಂಥದ್ದು. ಅದಕ್ಕೆ ಡೈರೆಕ್ಟರ್ ಆದರೂ ನಾನು ಸೇವೆ ಮಾಡ್ತೀನಿ, ಅಧ್ಯಕ್ಷ ಆದರೂ ಸೇವೆ ಮಾಡ್ತೀನಿ. ಸೇವೆ ಮಾಡೋಕೆ ಒಂದು ಜಾಗ ಸಿಕ್ಕಿದೆಯಲ್ಲ, ಅದಕ್ಕೆ ನಾನು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅಲ್ಲ, ಈಗ ಅವಕಾಶ ಇದೆ, ಅಧ್ಯಕ್ಷ ಆಗೋಕೆ ಒಂದು ಅವಕಾಶ ಇದೆ. ಏನಾದರೂ ಅವಕಾಶಗಳು ಹೆಂಗೆ ಮಾಡ್ತಾ ಇದೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಇನ್ನೇನು ಡಿಸ್ಕಷನ್ ಮಾಡಿಲ್ಲ. ಈ ಸದ್ಯ ಸರ್ಕಾರದಲ್ಲಿ ಒಂದಷ್ಟು ಏನೇನು ಚೇಂಜಸ್ ಎಲ್ಲ ಆಗ್ತಿರೋದ್ರಿಂದ ನಾವು ಯಾವುದಕ್ಕೂ ಮುಂದುವರೆದಿಲ್ಲ. ಆಮೇಲೆ ಅದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ. ನಾವು ಯಜಮಾನ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಚಿವರಾಗಕ್ಕೆ ಅಂತ. ನನಗೆ ಯಾವ ಅಧಿಕಾರ ಇದೆ ಅಂತ ಹೋಗಿ ಬ್ಯಾಟಿಂಗ್ ಮಾಡಲಿ? ಸಚಿವರುಗಳನ್ನೆಲ್ಲ ಬಿಟ್ಟು ಅದು ಹಳೆ ಫೋಟೋ ಯಾರೋ ನಮ್ಮ ಹುಡುಗರು ಹಾಕಿರ್ತಾರೆ. ಹಳೆ ಫೋಟೋ 2 ವರ್ಷದ ಹಿಂದೆ. ಈಗ ಬಂತು ಆ ಫೋಟೋ? ಯಾರು ಅವ್ರ ಹತ್ರ ಇರ್ತಾರಲ್ಲ, ಹಾಕೊಂಡಿರ್ತಾರೆ ಆಫೀಸಲ್ಲಿ. ನಿಮ್ಮ ಪೇಜಲ್ಲಿ ಬಂದಿರೋದು, ಬೇರೆ ಪೇಜಲ್ಲ, ಆಫೀಸಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೇಜಲ್ಲೇ ಬಂದಿರೋದು. ಇನ್ನೂ ನಾನು ನೋಡೇ ಇಲ್ಲ ಅದನ್ನು. ನೀವು ಹೇಳ್ತಿರೋದು ನಾನು ನೋಡ್ತಾ ಇರೋದು. ನನ್ನ ಇದು ಫೇಸ್ಬುಕ್ ಸಹಿತ ಇಲ್ಲ ನನ್ನ ಮೊಬೈಲಲ್ಲಿ, ಬೇಕಾದ್ರೆ ಓಪನ್ ಮಾಡಿ ನೋಡಿ. ಅಂದ್ರೆ ನೀವೇನು ಅಂದರೆ ಹೋಗ್ತಾ ಇಲ್ಲ, ಯಾರನ್ನು ಕೇಳ್ತಾ ಇಲ್ಲ? ಅವರಂತೂ ಕೇಳಲ್ಲ, MLA ಕೇಳಲ್ಲ. ಈಗ ಯಜಮಾನ್ರು ಏನು ಹೇಳ್ತಾರೋ ಅದು ಕೇಳಬೇಕಾಗಿದ್ದು ಪತ್ನಿಯಾಗಿ ನನ್ನ ಕರ್ತವ್ಯ ಮತ್ತು ಧರ್ಮ ಕೂಡ. ಹಾಗಾಗಿ ಅವ್ರನ್ನ ನೀವು ಹೋಗ್ಬೇಡ ಅಂದ್ರೆ ನಾವೆಂಗೆ ಹೋಗ್ತಾರೆ? ಆಸೆ ಇಲ್ಲ ಮಿನಿಸ್ಟರ್ ಆಗಬೇಕು ಆದರೆ ಖಂಡಿತ ಖುಷಿ. ಬಲವಂತವಾಗಿ ಹೋಗಿ ಕಿತ್ಕೋಬೇಕು, ಹಿಂಸೆ ಕೊಡಬೇಕು, ಇನ್ನೊಬ್ರಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡಬೇಕು ಅಂತ ಆ ಥರದ್ದಿಲ್ಲ. ರಿಕ್ವೆಸ್ಟ್ ಮಾಡ್ತೀವಿ, ಏನಾದ್ರು ಸಹಾಯ ಮಾಡಿ ಆದರೆ ಮಾಡ್ಕೊಡಿ. ರಿಕ್ವೆಸ್ಟ್ ಮಾಡಿದ್ದಾರೆ, ಅಲ್ಲೇ ಮಾತಾಡಿದ್ದಾರಲ್ಲ. ಈಗ ಸುರೇಶ್ ಅವರು ಹೇಳಿದ್ರು, ನಿಮಗೆ ಭರವಸೆ ಕೊಟ್ಟಿದ್ರು DK ಸುರೇಶ್ ಅವರು ಮನೆ? ಇಲ್ಲ, ಆ ಥರದ್ದೇನು ಇಲ್ಲ. ನಾವೇನು ಆ ಥರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ಹೇಳಿದ್ರು. ಹಿಂಗೆ ವೇದಿಕೆಯಲ್ಲಿ ಹೇಳಿದ್ದಾರೆ. ಅವಾಗ ನಾವು ಹೋಗಿ ಒಂದ್ಸಲ ಅವಾಗ ನಾವು ಕೇಳೋಣ. ಯಾವ ಸಚಿವ ಸ್ಥಾನ ಕೇಳ್ತಾ ಇದ್ದೀರಾ? ಥ್ಯಾಂಕ್ ಯು ಮೇಡಮ್.